ನೇತ್ರಾವತಿ ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಶೋಧ ಕಾರ್ಯಾಚರಣೆ ಕೊನೆಯ 3 ಪಾಯಿಂಟ್ ಈಗ ನಿರ್ಣಾಯಕ. ಒಟ್ಟು 13 ಸ್ಥಳಗಳನ್ನು ಗುರುತಿಸಿದ್ದ ದೂರುದಾರ 13 ಸ್ಥಳಗಳ ಪೈಕಿ ಈಗಾಗಲೇ 10 ಸ್ಥಳಗಳಲ್ಲಿ ಶೋಧ ಕಾರ್ಯ ಅನ್ನೋದು ಅಂತ್ಯ ಆಗಿದೆ. ಪಾಯಿಂಟ್ 6ರಲ್ಲಿ ಮಾತ್ರ ಪತ್ತೆಯಾಗಿದ್ದಂಥ ಮೂಳೆಗಳು ಇವತ್ತು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಕ್ಲೈಮ್ಯಾಕ್ಸ್ ಹಂತ ಇದೆ. ಫೈನಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನ ಮೊದಲ ಹಂತದ ಕಾರ್ಯಾಚರಣೆ ತಲುಪ್ತಾ ಇದೆ. ಯಾಕಂದ್ರೆ ಆ ದೂರುದಾರ ಅನಾಮಧೇಯ ಏನಿದ್ದಾನೆ ಆತ ಈ ಥರ ಶವವನ್ನು ಹೂತಾಕಲಾಗಿದೆ ಅಂತ ಆರೋಪಿಸಿದ ನಂತರ ಆತನನ್ನ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಲಾಗಿತ್ತು. ಮೊದಲ ಹಂತದಲ್ಲಿ ಆತ 13 ಪಾಯಿಂಟನ್ನು ಗುರುತು ಮಾಡಿದ್ದ. ಆತ ಹೇಳಿರೋದು 100 ಶವ ಅಂತ, 100 ಪಾಯಿಂಟ್ ಮಾಡಿಲ್ಲ, 13 ಪಾಯಿಂಟ್ಗಳನ್ನು ಮಾತ್ರ ಮಾಡಲಾಗಿತ್ತು. 10 ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಅನ್ನೋದು ಮುಕ್ತಾಯ ಆಗಿದೆ. ಅದರಲ್ಲಿ 6ರಲ್ಲಿ ಮಾತ್ರ ಮೂಳೆ ಅನ್ನೋದು ಸಿಕ್ಕಿದೆ. ಅದು FSLಗೆ ರವಾನೆ ಆಗಿದೆ. ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿವರೆಗೂ ಏನು ಶೋಧ ಮಾಡಿದಾರೋ 10 ಪಾಯಿಂಟ್ ಅಲ್ಲಿ 6 ಬಿಟ್ಟು ಇನ್ಯಾವುದ್ರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಸ್ಥಿಪಂಜರ ಆಗಿರ್ಬೋದು, ಕಳೆಬರಹ ಆಗಿರ್ಬೋದು, ಇದು ಸಿಕ್ಕಿಲ್ಲ. ಇವತ್ತು ಕೊನೆಯದಾಗಿ ಉಳ್ಕೊಂಡಿರೋದು 3 ಪಾಯಿಂಟ್ 11, 12, 13. ಈ ಪಾಯಿಂಟನ್ನು ಇವತ್ತೇ ಕ್ಲಿಯರ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಕೊನೆಯದಾಗಿ 3 ಇರೋದು ಅಲ್ಲ. ಹಾಗಾಗಿ 3 ಪಾಯಿಂಟನ್ನು ಇವತ್ತು ಕ್ಲಿಯರ್ ಮಾಡ್ಬೋದು. ಒಂದು ಕ್ಲೈಮ್ಯಾಕ್ಸ್ ಹಂತ. ಈ 3 ಪಾಯಿಂಟಲ್ಲಿ ಏನಾದರೂ ಸಿಗುತ್ತಾ, ಸಿಗಲ್ವಾ, ಸಿಕ್ಕಿದ್ರೆ ಏನು, ಸಿಗದೇ ಇದ್ರೆ ಏನು ಪ್ರಶ್ನೆ ಇದೆ. ಸೊ ಈ 3 ಪಾಯಿಂಟ್ ಮುಗಿದ ನಂತರ ವಾಟ್ ನೆಕ್ಸ್ಟ್, ಇದು ಕೂಡ ಪ್ರಶ್ನೆ. ಇವತ್ತು ಒಂದೇ ದಿನ 3 ಪಾಯಿಂಟ್ಗಳಲ್ಲಿ ಶೋಧ ಮಾಡಬಹುದಾದ ಸಾಧ್ಯತೆ ಇದೆ. ಇವತ್ತು 3 ಸ್ಥಳಗಳಲ್ಲಿ ಶೋಧಕ್ಕೆ SIT ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 11, 12, 13 ಇದರಲ್ಲಿ ಇವತ್ತೇ ಹುಡುಕಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಈ ಶೋಧ ಅಂತ್ಯದ ಬಳಿಕ SITಯ ನಿರ್ಧಾರ ಇದೆಯಲ್ಲ, ಈ ನಿರ್ಧಾರ ಏನು ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ. ದೂರುದಾರನ ಲೆಕ್ಕಾಚಾರಗಳೆಲ್ಲ ಆಲ್ರೆಡಿ ಉಲ್ಟಾ ಆಗ್ಬಿಟ್ಟಿದೆ, ತಲೆ ಕೆಳಗಾಗ್ಬಿಟ್ಟಿದೆ. ಸಿಕ್ಕೇ ಸಿಗುತ್ತೆ 9, 10 ಅಲ್ಲಿ ಅಂತೂ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳಲಾಗಿತ್ತು. ಬಟ್ ಇಲ್ಲ, ಸಿಕ್ಕಿಲ್ಲ. ಸೊ ಹಾಗಾಗಿ ಆತನ ಲೆಕ್ಕಾಚಾರ ಕೂಡ ತಲೆ ಕೆಳಗಾಗಿದೆ. ಬಂಗಲ್ಗುಡ್ಡ ಕಾಡಿನಲ್ಲಿ GPR ರೆಡಾರ್ ಸಿಸ್ಟಮ್ ಬಳಸೋದಕ್ಕೆ ಈಗ ಮನವಿ ಮಾಡಿದ್ದಾರೆ. ಅಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಮಾಡೋದಿದೆ, ಇನ್ನೂ ಸ್ಥಳ ಮಹಜರು ಮಾಡೋದಿದೆ. ಆತ ಹೇಳಿರೋ ಪ್ರಕಾರ ಒಂದು ಸ್ಕೂಲಿಗೆ ಹೋಗೋ ಹುಡುಗಿ, ಆಕೆಯನ್ನು ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಶವ ಬಂದಿತ್ತು, ಅದನ್ನು ನಾನೇ ಹೂತಾಕಿದ್ದೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಈ ಥರದ ಕಾರ್ಯಾಚರಣೆ ಬೇಡ, ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಸ್ವಲ್ಪ ಅಪ್ಗ್ರೇಡ್ ಆಗಿ GPR ರೆಡಾರ್ ಸಿಸ್ಟಮನ್ನು ಬಳಸೋದಕ್ಕೆ ಮನವಿ ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ. ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವತ್ತಿನ ಕಾರ್ಯಾಚರಣೆ ಸಹಜವಾಗಿಯೇ ಎಲ್ರಿಗೂ ಕುತೂಹಲ ಇದೆ. ಕಾರಣ ಏನು ಅಂದರೆ ಕೊನೆಯದಾಗಿ ಉಳ್ಕೊಂಡಿರೋದು 3 ಸ್ಥಳ, ಅದ್ರ ಶೋಧ ಕಾರ್ಯಾಚರಣೆ ಮಾಡಬೇಕಾಗತ್ತೆ. ಸೊ ಕಾನ್ಫಿಡೆಂಟ್ನಲ್ಲಿ ಇದ್ದಂಥ ಕೆಲವು ಶೋಧ ಕಾರ್ಯದ ಕಾರ್ಯಾಚರಣೆ ಸಂದರ್ಭದಲ್ಲೇ ಎಡವಟ್ಟಾಗಿದೆ, ತಲೆ ಕೆಳಗೆ ಆಗಿದೆ. ಸೊ ಹಾಗಾಗಿ ಈ 3ರ ಬಗ್ಗೆ ಯಾವ ರೀತಿಯಾಗಿ ಹೋಪ್ ಇದೆ? ಕಾರ್ಯಾಚರಣೆ ಎಂದಿನಂತೆ ನಡೆಯುತ್ತಾ ಅಥವಾ ಇವತ್ತಿನ ಕಾರ್ಯಾಚರಣೆಯಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಇದೆಯಾ ಆದಿತ್ಯ? ನೀತಿ ಹೌದು, ಇವತ್ತು ನಿರ್ಣಾಯಕವಾಗಿರುವಂಥ ಕಾರ್ಯಾಚರಣೆ ಮುಂದಿನ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಆತ ತನ್ನ ಪಶ್ಚಾತ್ತಾಪದಲ್ಲಿ ಉಲ್ಲೇಖ ಮಾಡಿರುವಂಥ ಒಂದಿಷ್ಟು ಘನಘೋರ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಆ ಜಾಗಗಳನ್ನು ಮಾರ್ಕ್ ಮಾಡುವಂಥದ್ದಾಗಲಿ ಅದರ ಉತ್ಖನನ ನಡೀಲಿಲ್ಲ. ಅದಕ್ಕೂ ಮುನ್ನ ಈ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತದ ಜಾಗಗಳನ್ನೇ ಮಾರ್ಕ್ ಮಾಡಿದ್ರು. 13 ಸ್ಪಾಟ್ಗಳ ಪೈಕಿ ಈಗಾಗಲೇ 10ರವರೆಗೂ ಉತ್ಖನನ ಆಗಿದೆ. ಇನ್ನುಳಿದಂತೆ 11, 12 ಮತ್ತು 13 ಬಹಳ ನಿರ್ಣಾಯಕವಾಗಿರುವಂಥ ಜಾಗಗಳು. ಇಲ್ಲೇನಾದರೂ ಕಳೆ ಬರ ಸಿಗುತ್ತಾ ಅಥವಾ ಸಿಗದೆ ಹೋದರೆ ಮುಂದಿನ ಗತಿ ಏನು ಅನ್ನುವಂಥದ್ದು ಈಗ ಎಲ್ಲರಲ್ಲಿರುವಂಥ ಪ್ರಶ್ನೆ. ದೃಶ್ಯದಲ್ಲಿ ಗಮನಿಸಬಹುದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನಾಮಿಕ ದೂರುದಾರ ಸಹಿತ SIT ಹಾಗೂ ಪುತ್ತೂರು ASC ಸ್ಟೆಲ್ಲಾ ವರ್ಗೀಸ್ ಅವರು ಈ ಸ್ಪಾಟಿಗೆ ಬರಲಿಕ್ಕಿದ್ದಾರೆ. ಸೊ ಇವತ್ತು ಸ್ವಲ್ಪ ಕಾರ್ಯಾಚರಣೆಯನ್ನು ಬೇಗನೆ ಆರಂಭ ಮಾಡುವಂಥ ಲಕ್ಷಣಗಳು ಇದೆ. ಆದರೆ ಈ ನಡುವೆ ಮೊನ್ನೆ ಒಬ್ಬರು ದೂರುದಾರರು ಬಂದರು, ಜಯಂತಿ ಅನ್ನುವಂಥವ್ರು ಬಂದು ನಾನು ಈ ಥರ ಘಟನೆಗಳನ್ನು ನೋಡಿದ್ದೀನಿ, ನಾನೊಬ್ಬ ಸಾಕ್ಷಿ ದೂರುದಾರ, ನನ್ನ ಹತ್ರ ಸಾಕ್ಷಿಗಳು ಇದ್ದಾರೆ, ಅವ್ರನ್ನ ಇವತ್ತು ಕರ್ಕೊಂಡ್ಬರ್ತೀನಿ. ಈ ಹಿಂದೆ 15 ವರ್ಷಗಳ ಹಿಂದೆ ಇದೇ ಮಾದರಿ ಒಂದು ಜಾಗದಲ್ಲಿ ಒಂದು ಹೆಣವನ್ನು ಹೂತು ಹಾಕಲಾಗಿದೆ. ಅವರ ಕುಟುಂಬಸ್ಥರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿರಲಿಲ್ಲ. ಮೃತದೇಹಕ್ಕೆ ಕೊಡಬೇಕಾದಂಥ ಕನಿಷ್ಠ ಗೌರವಗಳನ್ನು ಕೂಡ ನೀಡದೆ ಅದೇ ಥರ ದಫನ ಮಾಡಿದ್ರು, ಗೌಪ್ಯವಾಗಿ ಮಾಡಿದ್ರು ಅನ್ನೋ ರೀತಿಯಲ್ಲ ಹಲವು ಆರೋಪಗಳನ್ನು ಮಾಡಿದರು. ಸೊ ಅವರು ಕೂಡ ಇವತ್ತು SIT ಕಚೇರಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ SIT ಅಧಿಕಾರಿಗಳು ಅವರ ಆರೋಪಗಳನ್ನು ಪರಿಗಣನೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಇವತ್ತು ಬರುವಂಥದ್ದು ಸ್ವಲ್ಪ ವಿಳಂಬವಾಗಬಹುದು. ಮತ್ತು ಅವ್ರು ಮಾಡುವಂಥ ಆರೋಪ ಅನಾಮಿಕ ದೂರುದಾರನಿಗೆ ಏನಾದರೂ ಗೊತ್ತಿದೆಯಾ ಅದ್ರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಕೂಡ. ಯಾಕಂದರೆ 15 ವರ್ಷಗಳ
ಹಿಂದೆ ಅಂತ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಆತ ಇಲ್ಲಿ ಇದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆತನಿಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅನ್ನುವಂಥ ರೀತಿಯಲ್ಲಿ ಕಲೆ ಹಾಕುವ ಸಾಧ್ಯತೆಗಳು ಇದೆ. ಯಾಕಂದರೆ SITಲಿ ಯಾವುದೇ ಬರುವಂಥ ಆರೋಪಗಳು ಯಾವುದೇ ಟೀಕೆಗಳನ್ನು ಲೈಟಾಗಿ ತೆಗೆದುಕೊಳ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಯಾಕಂದರೆ ಎಲ್ಲ ಆರೋಪಗಳಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಯಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಪ್ರತಿಘಟನಾವಳಿಗಳಲ್ಲೂ ಕೂಡ ಅದನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಲ್ಲಿ ಇವತ್ತು ಕೂಡ ಅನಾಮಿಕ ದೂರುದಾರನ ಒಂದು ದೂರಿಗೆ ಅವ್ರು ಯಾವ ಥರ ಸ್ಪಂದಿಸ್ತಾರೆ, ಅದ್ರ ಜೊತೆಗೆ ಇನ್ನೊಬ್ಬರು ದೂರುದಾರರು ಬಂದಿದ್ದಾರೆ, ಅವರೊಟ್ಟಿಗೆ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಸಾಕ್ಷಿಗಳ ಮಾತಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅದನ್ನು ಗಣನೆಗೆ ತೆಗೆದುಕೊಳ್ತಾರ ಅಂತ ಅದೊಂದು ನಿರೀಕ್ಷೆ ಇನ್ನೊಂದು ಕಡೆಯಲ್ಲಿದೆ. ಮತ್ತು ಇನ್ನೊಂದು ಕಡೆಯಿಂದ ನೀತಿ ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವಪೂರ್ಣವಾಗಿರುವಂಥ ಕಾರ್ಯಾಚರಣೆ. 11, 12, 13ರಲ್ಲಿ ಏನೂ ಸಿಗದೆ ಹೋದರೆ ಮುಂದೆ SIT ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲಿರುವಂಥ ಪ್ರಶ್ನೆ. ಒಂದು ಕಡೆಯಿಂದ ಆತಂಕ ಇದೆ, ಕಾರ್ಯಾಚರಣೆ ಎಂಡ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಹೋರಾಟಗಾರರ ಕಡೆಯಿಂದ. ಇನ್ನೊಂದು ಕಡೆಯಿಂದ ಕಾರ್ಯಾಚರಣೆ ಸ್ಥಗಿತವಾಗೋದಿಲ್ಲ, ಆತನನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಿ ಆತ ಹೇಳಿರುವಂಥ ಆರೋಪಗಳನ್ನು ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ SIT ಕೂಡ ನಿರಾಳವಾಗುತ್ತೆ. ಅಂದರೆ ಕಲ್ಲೇರಿಯ ಶಾಲಾ ಬಾಲಕಿಯ ಹೆಣಹೌತಂತ ಕಥೆಯಾಗಿರ್ಬೋದು, ಮತ್ತು ಒಂದು ಮಹಿಳೆಯ ಆ್ಯಸಿಡ್ನಿಂದ ಸುಟ್ಟ ಮುಖಗಳೊಂದಿಗಿದ್ದಂತಹ ಒಂದು ಮಹಿಳೆಯ ಶವ ಏನಿದೆ ಆ ಮಹಿಳೆಯ ಶವವನ್ನು ಹೂತಿದ್ದೇನೆ ಅನ್ನುವಂತಹ ಜಾಗಗಳ ಪರಿಶೀಲನೆ ಆಗಿರ್ಬೋದು, ಮತ್ತು ಮೊನ್ನೆ ಕೂಡ ಕೆಲವೊಂದಿಷ್ಟು ಖಾಸಗಿ ಜಾಗಗಳ ತನಕ ಆತ ಹೋಗಿ ಕದ ತಟ್ಟಿ ವಾಪಸ್ಸಾಗಿರುವಂಥ ಘಟನೆಗಳು ಕೂಡ ಇದೆ. ಸೊ ಅದರ ಪರಿಶೋಧನೆಯನ್ನು ಕೂಡ SIT ಮಾಡಬಹುದಾದ ಸಾಧ್ಯತೆ ಇದೆ. ಅಂದರೆ ಹೆಚ್ಚುವರಿಯಾಗಿ 2 ಸ್ಪಾಟ್ಗಳು ಉಳ್ಕೊಂಡಿದೆ ನೀತಿ. ಕಲ್ಲೇರಿ ಮತ್ತು ಆ ಮಹಿಳೆಯ ಶವದ ಒಂದು ಸ್ಪಾಟ್ಗಳನ್ನು ಬಿಟ್ಟು ಕೂಡ 2 ಸ್ಪಾಟ್ಗಳು ಉಳಿದಿದೆ. ಯಾಕಂದರೆ ಮಾರ್ಕ್ ಮಾಡುವ ಮೊದಲ ದಿನ 15 ಜಾಗಗಳನ್ನು ಮಾರ್ಕ್ ಮಾಡಬೇಕಾಗಿತ್ತು, 13 ಇಲ್ಲ ಆದರೆ 2 ಅದು ಖಾಸಗಿ ಜಾಗಗಳು ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ SIT ಅಧಿಕಾರಿಗಳು ಅದನ್ನು ಮಾರ್ಕ್ ಮಾಡಿರಲಿಲ್ಲ. ಮುಂದಕ್ಕೆ ಇಲ್ಲಿ ಸಿಗುವಂಥ ಒಂದು ಆಧಾರದ ಮೇಲೆ ಕೋರ್ಟ್ ಮುಂದೆ ಹೋಗುವಂಥ ನಿರ್ಧಾರವನ್ನು SIT ಮಾಡಿತ್ತು. ಆದರೆ ಇಲ್ಲಿ ಪ್ರಬಲವಾಗಿ ಅಂದರೆ ಮೆಜಾರಿಟಿಯಲ್ಲಿ ಸಿಕ್ಕಿಲ್ಲ, ಕೇವಲ ಒಂದು ಜಾಗದಲ್ಲಿ ಮಾತ್ರ ಸಿಕ್ಕಿರುವುದು ಸ್ಪಾಟ್ ನಂಬರ್ 6ರಲ್ಲಿ. ಮತ್ತು ಅದರ ಸತ್ಯಾಸತ್ಯತೆಯನ್ನು ಕೆದಕುವಂಥ ಕೆಲಸವನ್ನು ಕೂಡ SIT ಇನ್ನೊಂದು ಟೀಮ್ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮ ಪಂಚಾಯತಿನಿಂದ ದಫನ ದಾಖಲೆಯನ್ನು ಪಡೆಯುವಂಥ ಪ್ರಕ್ರಿಯೆ, ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ UDR, ಅನುಮಾನಾಸ್ಪದ ಸಾವುಗಳು, ನಿಗೂಢ ಕೊಲೆ ಪ್ರಕರಣಗಳು, ಈ ಥರ ಪ್ರಕರಣಗಳ ಮಾಹಿತಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಈ ಥರ 10 ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದೆ. ಅನಾಮಿಕ ನೀಡಿದ ಮಾಹಿತಿ ಆಧಾರದಲ್ಲೂ ಕೂಡ ಅದು ಎಷ್ಟು ವರ್ಷದ ಹಿಂದೆ, ಯಾರ ಮೃತದೇಹ, ಈ ಎಲ್ಲ ಅಂದಾಜು ಮಾಹಿತಿಯನ್ನು ಪಡೆದುಕೊಂಡು FSL ತಜ್ಞರ ಒಂದು ಅಭಿಪ್ರಾಯಗಳನ್ನು ಪಡೆದುಕೊಂಡು ಅವರ ಸರಳ ವಿಶ್ಲೇಷಣೆಯ ಆಧಾರದಲ್ಲಿ ಬಹುತೇಕ ಆ ಕಳೆ ಬರಹದ ಮೂಲ ಯಾವುದು, ಅದು ಯಾರದ್ದು ಕಳೆ ಬರಹ, ಅಸ್ಥಿಪಂಜರ ಯಾರದ್ದು ಅನ್ನುವಂಥ ಒಂದು ರಹಸ್ಯವನ್ನು ಕೆದಕೋದಕ್ಕೆ SIT ಮುಂದಾಗಿದೆ. ಬಹುತೇಕ ಅದರಲ್ಲಿ ಸಫಲವೂ ಕೂಡ ಆಗಿದೆ. ಒಂದು 50% ಅದನ್ನು ಡಿಕೋಡ್ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಇದರೊಂದಿಗೆ ಇವತ್ತು ನಡೀತಾ ಇರುವಂಥ ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ತಯಾರಿಗಳು ನಡೀತಾ ಇರುವಂಥದ್ದನ್ನು ಗಮನಿಸ್ಬೋದು. ಶಸ್ತ್ರಸಜ್ಜಿತವಾಗಿರುವಂಥ ಪೊಲೀಸರು ಮೊದಲೇ ನಿಯೋಜನೆ ಆಗಿದ್ದರು. ರಾತ್ರಿ ಪಾಳಿಯಲ್ಲಿ ANF ಇಲ್ಲಿ ಭದ್ರತೆಯನ್ನು ನೀಡಿದರೆ ಬೆಳಗಿನಲ್ಲಿ ರಿಸರ್ವ್ ಪೊಲೀಸ್ ಅವರು ಭದ್ರತೆಯನ್ನು ನೀಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಪರದೆಯನ್ನು ಕಟ್ಟಿದ್ದಾರೆ, ಒಂದು ಸ್ಪಾಟ್ ಮಾತ್ರ ಪರದೆಯಿಂದ ಕಟ್ಟಿಲ್ಲ. ಯಾಕಂದರೆ 11 ಮತ್ತು 12ನ ಒಂದು ಶೋಧ ಕಾರ್ಯದ ಬಳಿಕ ಮುಂದೆ 13ಗೆ ಹೋಗ್ತಾರೆ. ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶವಗಳನ್ನು ನಾನು ಹೂತಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಆತ ಮಾಹಿತಿಯನ್ನು ನೀಡಿದ್ದ. ಹಾಗಾಗಿ ಇವತ್ತು ಕೂಡ ನಿರೀಕ್ಷೆ ಅಂತೂ ಇದ್ದೇ ಇದೆ. ಇವತ್ತಿನ ಪರೀಕ್ಷೆಯಲ್ಲಿ ಮೇ ಬಿ ಆತ ಗೆಲ್ತಾನ ಸೋಲ್ತಾನ, ಇದು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದೀನಿ. ಆದಿತ್ಯ, ಈಗ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ. ಸೊ ಈಗಾಗಲೇ ಶೋಧ ಕಾರ್ಯಾಚರಣೆ ಮಾಡಿದ್ರೂ ಕೂಡ ತಾನೇನು ದೂರುದಾರ ಕಾನ್ಫಿಡೆಂಟ್ನಲ್ಲಿ ಇದ್ನೋ ಇಲ್ಲಿ ಶವ ಹೂತು ಹಾಕಿದ್ದೆ ನಾನು ಅಂತ, ಬಟ್ ಅಲ್ಲಿ ಮೂಳೆಗಳು ಸಿಗದೆ ಇದ್ದಾಗ, ಅಸ್ಥಿಪಂಜರ ಸಿಗದೆ ಇದ್ದಾಗ, ಸೊ ಭೌಗೋಳಿಕವಾಗಿ ಒಂದಷ್ಟು ಬದಲಾವಣೆಗಳಾಗಿರ್ಬೋದು. ಹಾಗಾಗಿ ಹೊಸ ಅಪ್ಡೇಟ್ ಆಗಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕಾರ್ಯಾಚರಣೆ ಮಾಡೋಣ ಅಂತ ಒಂದು ಪತ್ರವನ್ನು ಬರೆಯಲಾಗಿದೆ. ಸೊ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬಹುದು SIT. ಕಾರಣ SIT ಮೇಲೆ ಯಾವುದೇ ರೀತಿಯಾದಂಥ ಆರೋಪ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಕಾರ್ಯಾಚರಣೆಯನ್ನು ಅಥವಾ ಈ ಒಂದು ಟೆಕ್ನಿಕಲ್ ಆಗಿ ಏನು ಬದಲಾವಣೆ ಮಾಡಬೇಕು ಕಾರ್ಯಾಚರಣೆಯಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು SIT ನಿರ್ಧರಿಸಿ ಆ ಕಾರ್ಯಾಚರಣೆಯನ್ನು ಶುರು ಮಾಡ್ಕೊಳ್ಬಹುದಾ, ಅಥವಾ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತಾ, ಅಥವಾ ಅದನ್ನು ಈ ಹಂತದಲ್ಲೇ ಕೊನೆಯದಾಗಿ ಉಳ್ಕೊಂಡಿರುವಂಥ 9, 10, 11ಕ್ಕೆ ಶುರು ಮಾಡ್ಕೊಳ್ತಾರೆ, ಅಥವಾ 11, 12, 13ಕ್ಕೆ ಶುರು ಮಾಡ್ಕೊಳ್ತಾರೆ, ಅಥವಾ ಮುಂದೆ ಏನಾದರೂ ಸ್ಥಳ ಮಹಾಜರು ಮಾಡೋದಿದ್ರೆ ಅದರಲ್ಲೇ ಶುರು ಮಾಡ್ಕೊಳ್ತಾರ ಅಂತ, ಆ ಬಗ್ಗೆ SIT ಚಿಂತನೆಗಳು, ಆಲೋಚನೆಗಳು ಏನಿರಬಹುದು ಅಂತ. ಅಂದರೆ SIT ಆ ಕಾರ್ಯಾಚರಣೆಗೆ ಒಪ್ಕೊಂಡ್ರೆ ಆಗುವ ಬೆಳವಣಿಗೆ, ಒಪ್ಪದೇ ಇದ್ರೆ ಆಗುವ ಬೆಳವಣಿಗೆ ಅಂತ. ನೀತಿ ಹೌದು. ಈ ಒಂದು ಮನವಿಯನ್ನು ನಿನ್ನೆ ಮಾಡಿದ್ದಾರೆ ಸುಜಾತಾ ಭಟ್, ಅನನ್ಯ ಭಟ್ ನಾಪತ್ತೆ ಕೇಸ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರ
ಪರವಾದ ವಕೀಲರು ಮಂಜುನಾಥ್ ಅವರು ಈ ಮನವಿಯನ್ನು ಮಾಡಿದ್ದಾರೆ. ಸೊ ಅವ್ರು ಮಾಡಿರುವಂಥ ಮನವಿಗಳು ಬಹುತೇಕವಾಗಿ SIT ಅದನ್ನು ಈಡೇರಿಸಿದೆ. ಪ್ರಮುಖವಾಗಿ ಹೆಲ್ಪ್ಲೈನನ್ನು ತೆರೆಯುವಂಥದ್ದಾಗಿರಬಹುದು. SIT ಹೆಲ್ಪ್ಲೈನ್ ಒಂದು ಸರ್ಕಾರದ ಮಟ್ಟದಲ್ಲಿ ಅದನ್ನು ಲಾಂಚ್ ಮಾಡಿದ್ದನ್ನು ಕೂಡ ನಾವು ಗಮನಿಸ್ಬೋದು. ಇದು ಅವರ ಮನವಿಯಾಗಿದ್ದು, ಈಗ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರ್ ಇದನ್ನು ಯೂಸ್ ಮಾಡಿ GPR ಅನ್ನು ಯೂಸ್ ಮಾಡಿ ಆ ಕಳೆ ಬರಹಗಳನ್ನು ಶೋಧ ಮಾಡಿ ಅನ್ನುವಂಥ ರೀತಿಯ ಒಂದು ಮನವಿಯನ್ನು ಅವರು ಮಾಡಿದ್ದಾರೆ. ಆದರೆ ಇವತ್ತಿಗೆ ಅದು ಆಗುವಂಥದ್ದು ಬಹುತೇಕ ಡೌಟ್ ಇದೆ ಮತ್ತು ಅದನ್ನು ಮಾಡಬೇಕಾದ್ರೆ ಅದು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಬಹಳ ಅತ್ಯಾಧುನಿಕ ತಂತ್ರಜ್ಞಾನ, ಅದು ಪರಿಣಿತರ ಅವಶ್ಯಕತೆ ಇರುತ್ತೆ ಮತ್ತು ಅದು ನಮ್ಮ ರಾಜ್ಯದಲ್ಲಿ ಲಭ್ಯತೆ ಅದರದ್ದು ಇದೆಯಾ ಇಲ್ವಾ ಅದನ್ನು ಕೂಡ ನೋಡಬೇಕಾಗುತ್ತೆ ಮತ್ತು ಯಾರದನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ. ಹಾಗಾಗಿ ಇವತ್ತು ಅದನ್ನು ಮಾಡುವಂಥದ್ದು ಬಹುತೇಕ ಡೌಟ್ ಅನ್ನುವಂಥ ಒಂದು ಮಾಹಿತಿ ಇದೆ. ಯಾಕಂದರೆ ಇವತ್ತು SIT ಏನಾದರೂ 11 ಗಂಟೆ ಹೊತ್ತಿಗೆ ನಾರ್ಮಲ್ ಆಗಿ ಬರುವಂಥ ಟೈಮಿಗೆ ಬಂದ್ರೇ ಈ ಕಾರ್ಯಾಚರಣೆ ಕೇವಲ ಇವತ್ತು 2 ಸಮಾಧಿಗಳಿಗೆ ಮಾತ್ರ ಸೀಮಿತವಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಆತ ಕ್ರಿಯೇಟ್ ಮಾಡಿದ್ದಾನೆ ಅಂಥ ಒಂದು ನಿರೀಕ್ಷೆಗಳನ್ನು 13ನೇ ಸಮಾಧಿಯಲ್ಲಿ ನಾನು ಸಾಕಷ್ಟು ಶವಗಳನ್ನು 1ಕ್ಕಿಂತ 2ಕ್ಕಿಂತ ಅಧಿಕ ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಆತ ಕೊಟ್ಟಿದ್ದಾನೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ SIT ಇವತ್ತು 4 ಗಂಟೆಯ ಒಳಗೆ ಈ ಕಾರ್ಯಾಚರಣೆ ಮುಗಿದ್ರೆ 11 ಮತ್ತು 12 ಅವರು 13 ಟಚ್ ಮಾಡುವಂಥದ್ದು ಕೂಡ ಡೌಟ್ ಇದೆ. ಅಂದರೆ ಮಧ್ಯಾಹ್ನದ ಒಳಗೆ ಒಂದು 2 ಗಂಟೆಯ ಮುಂಚೆ ಏನಾದರೂ ಈ 11-12 ಮುಕ್ತಾಯ ಆದರೆ ಬಳಿಕ ಅವರು 13 ಟಚ್ ಮಾಡುವಂಥ ಸಾಧ್ಯತೆ ಇದೆ. ಅದರ ಒಳಗಡೆ ಮುಗಿದೇ ಹೋದರೆ ಲಂಚ್ ಬ್ರೇಕ್ ಕೂಡ 3 ಗಂಟೆ ಆಸ್ಪಾಸ್ನಲ್ಲಿ ಇರುತ್ತೆ. ಸೊ 4 ಗಂಟೆಯ ಬಳಿಕ ಅವರು ಅದನ್ನು ಟಚ್ ಮಾಡುವಂಥದ್ದು ಡೌಟ್ ಇದೆ. ಯಾಕಂದರೆ ಅಲ್ಲಿ ಡೆವಲಪ್ಮೆಂಟ್ ಕೂಡ ಸಾಕಷ್ಟು ಆಗಿದೆ ನೀತಿ. ಯಾಕಂದರೆ ಆ ಸ್ನಾನಘಟ್ಟದ ಪಕ್ಕದಲ್ಲಿರುವಂಥ ರಸ್ತೆ ಅದು ಹಿಂದೆ 15 ವರ್ಷಗಳ ಹಿಂದೆ ಇದ್ದಂಥ ಚಿತ್ರಣಕ್ಕೂ ಈಗ ಇರುವಂಥ ಚಿತ್ರಣಕ್ಕೂ ಬಹಳ ಡಿಫ್ರೆನ್ಸ್ಗಳು ಇದೆ. ಅಲ್ಲಿ ರಸ್ತೆಯ ಕೆಲಸ ಆಗಿದೆ ಮತ್ತು ಸ್ವಲ್ಪ ರಿನೋವೇಷನ್ ಕೆಲಸಗಳು ಆಗಿದೆ. ಡ್ಯಾಮ್ಗೆ ಸಂಬಂಧಪಟ್ಟ ಹಾಗೆ ಕಾಂಪೌಂಡ್ಗಳಾಗಿರ್ಬೋದು, ಹೀಗೆ ಹಲವು ರೀತಿಯ ಡೆವಲಪ್ಮೆಂಟ್ಗಳು ಅಲ್ಲಿ ಆಗಿದೆ. ಹಾಗಾಗಿ SIT ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕಲೆ ಹಾಕಿ ಅಲ್ಲಿ ಎಷ್ಟು ಅಡಿ ಆಳಕ್ಕೆ ಹೋಗಬೇಕು, ಎಷ್ಟು ಅಗಲಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು 13 ಅಥವಾ 11, 12, 13 ಇವತ್ತೇ ಮುಗಿಯುತ್ತಾ ಅಥವಾ ಮುಗಿಯೋಲ್ವಾ ಒಂದು ಕಡೆ ಪ್ರಶ್ನೆ. ಆದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರ್ಯಾಡರನ್ನು ಇವತ್ತಿನ ಮಟ್ಟಿನ ಕಾರ್ಯಾಚರಣೆಯಲ್ಲಿ ಯೂಸ್ ಮಾಡುವಂಥದ್ದು ಬಹುತೇಕ ಡೌಟ್. ಅದು ಮುಂದಕ್ಕೆ ಆತ ಘನಘೋರ ಗಂಭೀರ ಆರೋಪಗಳನ್ನು ಮಾಡಿರುವಂಥ ಕಲ್ಲೇರಿಯ ಶಾಲಾ ಬಾಲಕಿಯ ಶವ ಹೂತಂಥ ಜಾಗ ಆತ ಏನು ಹೇಳ್ತಾ ಇದ್ದಾನೋ ಅಲ್ಲಿ, ಅಥವಾ ಬಂಗ್ಲೆಗುಡ್ಡೆ ಬೇರೆ ಆ ಭಾಗದ ಕಾಡುಗಳಲ್ಲಿ ಅದನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಸರ್ಕಾರದ ಮಟ್ಟದಲ್ಲಿ ಇದರ ನಿರ್ಧಾರ ಆಗಬೇಕಾಗಿರುವಂಥದ್ದು ನೀತಿ.